ಪೋಷಕರೇ, ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ ನೋಡಿ, SSLC ಆದ ನಂತರ ಯಾವ ಕೋರ್ಸ್ ನಾವು ತಗೋಬೇಕು ಅನ್ನೋದನ್ನ ಎಲ್ರಿಗೂ ತುಂಬಾ ಕನ್ಫ್ಯೂಸ್ ಅಲ್ಲಿ ಇರ್ತಾರೆ, ಪೇರೆಂಟ್ಸು ಮತ್ತು ಸ್ಟೂಡೆಂಟ್ಸು. ನೆಕ್ಸ್ಟ್ ಯಾವ ಕೋರ್ಸ್ ತಗೊಂಡ್ರೆ ನಮಗೆ ನೆಕ್ಸ್ಟ್ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಸ್ನೇಹಿತರೆ, ಮೊದಲನೇದಾಗಿ PVC ಅಂದ್ರೆ ಎಲ್ಲರೂ ಕಾಮನ್ ಆಗಿ ಫಸ್ಟ್ ಪ್ರಿಫರೆನ್ಸ್ ಅನ್ನ ಅಂದ್ರೆ ಕೊಡ್ತಕ್ಕಂಥದ್ದು ಒಂದು PVCಗೆ ಹೆಚ್ಚು ಆಯ್ಕೆ ಮಾಡ್ಕೊಳ್ಳೋದು. PVC ಯಲ್ಲಿ ಯಾವ ಕಾಂಬಿನೇಷನ್ಸ್ ಇರುತ್ತೆ ಅನ್ನೋದನ್ನ ನಾವು ನೋಡೋಣ. ಈ PVC ಅಂತಂದ್ರೆ ಪ್ರಥಮ ವರ್ಷ, ದ್ವಿತೀಯ ವರ್ಷ ಎರಡು ಇರುತ್ತೆ. ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್. ಆರ್ಟ್ಸ್ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬರುತ್ತೆ? ಇತಿಹಾಸ, ರಾಜಕೀಯ ಶಾಸ್ತ್ರ, ನೆಕ್ಸ್ಟ್ ಅರ್ಥಶಾಸ್ತ್ರ, ಈ ಒಂದು ಸಬ್ಜೆಕ್ಟ್ ಬರುತ್ತೆ. ನೆಕ್ಸ್ಟ್ ಈ ಹಿಂದಿ, ಇಂಗ್ಲಿಷು ಲ್ಯಾಂಗ್ವೇಜ್ ಕಾಮನ್ ಆಗಿ ಇರುತ್ತೆ, ಕನ್ನಡ ಮತ್ತು ಹಿಂದಿ, ಇಂಗ್ಲಿಷು. ಓಕೆ, ನೆಕ್ಸ್ಟ್ ಇದರಲ್ಲಿ ಒಂದು PVC ಯಲ್ಲಿ ಆರ್ಟ್ಸ್ ಅನ್ನು ತಗೊಂಡ್ರೆ ನಾವು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಬೆನಿಫಿಟ್ ಯಾವ ತರ, ಸರ್ಕಾರಿ ಹುದ್ದೆಗಳಿಗೆ ಹೋಗ್ಬೋದು. ನೆಕ್ಸ್ಟ್ UPSC ಎಕ್ಸಾಮ್ಗಳನ್ನ ಕೂಡ, ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಅಟೆಂಡ್ ಮಾಡ್ಬೋದು. ನೆಕ್ಸ್ಟ್ ಶಿಕ್ಷಕರ ವೃತ್ತಿಯನ್ನು ಕೂಡ ಮಾಡ್ಬೋದು. ನೆಕ್ಸ್ಟ್ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಕೂಡ ಕೆಲಸವನ್ನ ಮಾಡ್ಬೋದು. ನೆಕ್ಸ್ಟ್ PUC ಯಲ್ಲಿ ಸ್ನೇಹಿತರೆ ಒಂದು ಸೈನ್ಸ್ ಅನ್ನ ಆಯ್ಕೆಯನ್ನ ಮಾಡಿಕೊಂಡ್ರೆ, ಸೈನ್ಸ್ ಅಲ್ಲಿ ಯಾವ ಸಬ್ಜೆಕ್ಟ್ ಬರುತ್ತೆ ಅಂತಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, PCM ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಈ ಒಂದು ಸೈನ್ಸ್ ಸ್ಟ್ರೀಮ್ ಅಲ್ಲಿ ನೆಕ್ಸ್ಟ್ ಒಂದು ಸೆಕೆಂಡ್ ಆಗಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಲಜಿ, PCB ಈ ಸಬ್ಜೆಕ್ಟ್ ಗಳನ್ನ ಆಯ್ಕೆ ಮಾಡ್ಕೊಳ್ಬಹುದು. ಈ PUC ಅಲ್ಲಿ ಸೈನ್ಸ್ ಅನ್ನು ತಗೊಂಡ್ರೆ ಯಾವ ರೀತಿ ಒಂದು ಬೆನಿಫಿಟ್ ಆಗುತ್ತೆ ಅಂತಂದ್ರೆ, ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಒಂದು ಮೆಡಿಕಲ್ ಫೀಲ್ಡ್ ಗೆ ಹೋಗ್ಬೋದು. ನೆಕ್ಸ್ಟ್ ಒಂದು ಫಾರ್ಮಸಿಯನ್ನ ಮಾಡ್ಬೋದು. ನೆಕ್ಸ್ಟ್ ನರ್ಸಿಂಗ್ ಒಂದು ವೃತ್ತಿ ಕೋರ್ಸ್ ಗಳನ್ನ ಮಾಡ್ಬೋದು. ನೆಕ್ಸ್ಟ್ ಅಗ್ರಿಕಲ್ಚರಲ್ ಅಂತ ಕೋರ್ಸ್ ಗಳನ್ನ ಕೂಡ ಮಾಡಬಹುದು PUC ಅಲ್ಲಿ ಸೈನ್ಸ್ ಮಾಡಿದ್ರೆ. ನೆಕ್ಸ್ಟ್ ಕಾಮರ್ಸ್ ಅನ್ನ ಮಾಡಿದ್ರೆ ನೆಕ್ಸ್ಟ್ ಯಾವ ರೀತಿ ಒಂದು ಫ್ಯೂಚರ್ ಅಲ್ಲಿ ಬೆನಿಫಿಟ್ ಇರುತ್ತೆ ಅನ್ನೋದನ್ನ ನೋಡೋಣ. ಕಾಮರ್ಸ್ ತಗೊಂಡ್ರೆ, ಕಾಮರ್ಸ್ ಅಲ್ಲಿ ಸಬ್ಜೆಕ್ಟ್ ಅನ್ನ ನೋಡೋದಾದ್ರೆ ಅಕೌಂಟ್ಸ್, ಬಿಸ್ನೆಸ್ ಸ್ಟಡೀಸ್ ಅಂಡ್ ಎಕನಾಮಿಕ್ಸ್ ಸಬ್ಜೆಕ್ಟ್ ಇರುತ್ತೆ. ಮತ್ತೆ ನೆಕ್ಸ್ಟ್ ಲ್ಯಾಂಗ್ವೇಜ್ ಕಾಮನ್ ಆಗಿ ಹಿಂದಿ, ಇಂಗ್ಲಿಷು, ಕನ್ನಡ ಕಾಮನ್ ಆಗಿ ಇರುತ್ತೆ ಸಬ್ಜೆಕ್ಟ್. ನೆಕ್ಸ್ಟ್ ಈ ಒಂದು ಕಾಮರ್ಸ್ ಅನ್ನ ಒಂದು ಆಯ್ಕೆಯನ್ನ ಮಾಡ್ಕೊಂಡ್ರೆ ಯಾವ ಒಂದು ಕ್ಷೇತ್ರಗಳಿಗೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಬೆನಿಫಿಟ್ಸ್ ಇರುತ್ತೆ ಅಂದ್ರೆ, ಒಂದು CA ಅನ್ನ ಮಾಡ್ಬೋದು. ನೆಕ್ಸ್ಟ್ BCom ಅನ್ನ ಆಯ್ಕೆ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಈ ಒಂದು ಕಾಮರ್ಸ್ ಅನ್ನ ತೆಗೆದುಕೊಳ್ತಕ್ಕಂಥವ್ರು ಯಾವ ರೀತಿಯ ಒಂದು ಜಾಬ್ಸ್ ಆಪರ್ಚುನಿಟೀಸ್ ಇರುತ್ತೆ ಅಂತಂದ್ರೆ, ಒಂದು ಬ್ಯಾಂಕ್ಗಳಲ್ಲಿ ಜಾಬ್ ಅನ್ನು ಮಾಡ್ಬೋದು. ನೆಕ್ಸ್ಟ್ ಬಿಸ್ನೆಸ್ ಅನ್ನು ಮಾಡ್ಬೋದು. ನೆಕ್ಸ್ಟ್ MBA ಅಂತಹ ಒಂದು ಮಾಸ್ಟರ್ಸ್ ವೃತ್ತಿ ಕೋರ್ಸ್ಗಳನ್ನ ಕೂಡ ಮಾಡ್ಬೋದು. ಸ್ನೇಹಿತರೆ, ಇವತ್ತು ನಾನು ನಿಮ್ಗೆ ಯಾವ ಕೋರ್ಸ್ಗಳನ್ನ ತಗೊಂಡ್ರೆ SSLC ನಂತರ ಏನು ಉಪಯೋಗ ಅನ್ನೋದನ್ನ ಜಸ್ಟ್ ಹೈಲೈಟ್ ಆಗಿ ನಿಮ್ಗೆ ನಾನು ಹೇಳ್ತೀನಿ. ಸ್ನೇಹಿತರೆ, ನೆಕ್ಸ್ಟ್ PUC ಆದ ನಂತರ ನೆಕ್ಸ್ಟ್ ಯಾವ ಕೋರ್ಸ್ ಬರುತ್ತೆ ಅನ್ನೋದನ್ನ ನೋಡೋಣ. ಸ್ನೇಹಿತರೆ, SSLC ಅಂತಂದ್ರೆ ನಾವು ಸೆಕೆಂಡರಿ ಸ್ಕೂಲಿಂಗ್ ಸರ್ಟಿಫಿಕೇಟ್ ಅಂತೇಳಿ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ಆದರೆ ಇದರ ಒಂದು ಅರ್ಥವನ್ನು, ಇದರ ಒಂದು ಮೀನಿಂಗನ್ನು, ಲಾಂಗ್ ಫಾರ್ಮನ್ನು ಇಂಗ್ಲೀಷಲ್ಲಿ ನಾವು ತಿಳ್ಕೊಳ್ತೀವಿ. ಕನ್ನಡದಲ್ಲಿ ಸ್ಕೂಲಿಂಗ್ ಸರ್ಟಿಫಿಕೇಟ್ ಅಂತೇಳಿ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ಆದರೆ ಇದರ ಒಂದು ಅರ್ಥವನ್ನು, ಇದರ ಒಂದು ಮೀನಿಂಗನ್ನು, ಲಾಂಗ್ ಫಾರ್ಮನ್ನು ಇಂಗ್ಲೀಷಲ್ಲಿ ನಾವು ತಿಳ್ಕೊಳ್ತೀವಿ. ಕನ್ನಡದಲ್ಲಿ ಆಲ್ಮೋಸ್ಟ್ ಹೇಳಬೇಕಂದ್ರೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ, ತಿಳ್ಕೊಂಡಿರಲ್ಲ, ಇದರ ಬಗ್ಗೆ ಆಸಕ್ತಿ ಕೂಡ ವಹಿಸಿರಲ್ಲ. ಕನ್ನಡದಲ್ಲಿ ಏನು ಇದರ ಅರ್ಥ? ನಾವು PUC ಆದ ನಂತರ ವೃತ್ತಿಪರ ಕೋರ್ಸ್ಗಳನ್ನು ಕೂಡ ನಾವು ನೋಡ್ತೀವಿ. SSLC ಆದ ನಂತರ ನೋಡಿ ಸ್ನೇಹಿತರೆ, SSLC ಅಂದರೆ ಕನ್ನಡದಲ್ಲಿ ಜೀವನ ವೃತ್ತಿಗೆ ಬೇಕಾಗಿರ್ತಕ್ಕಂಥ ಕಡಿಮೆ ದರ್ಜೆಯ ಯೋಗ್ಯತಾ ಪ್ರಮಾಣ ಪತ್ರ ಅಂತ ನಾವು ಹೇಳ್ತೀವಿ. SSLC ಅಂದರೆ 10ನೇ ತರಗತಿ. ಅಂದರೆ ನಮಗೆ ಜೀವನ ವೃತ್ತಿಗೆ ಬೇಕಾಗಿರ್ತಕ್ಕಂಥ ಒಂದು ಹಂತ, ಒಂದು ಕೋರ್ಸ್ಗಳನ್ನು ನಾವು SSLC ಆದ ನಂತರ ನಾವು ಆಯ್ಕೆ ಮಾಡ್ಕೊಳ್ತೀವಿ. ಅದಕ್ಕೋಸ್ಕರ ಕನ್ನಡದಲ್ಲಿ ಆ ರೀತಿ ಒಂದು ಅರ್ಥವನ್ನು ನಾವು ಹೇಳ್ಬೋದು. ಸ್ನೇಹಿತರೆ, ಅಂದರೆ ಜೀವನ ವೃತ್ತಿಗೆ ಇರುವಂತಹ ಕಡಿಮೆ ದರ್ಜೆಯ ಯೋಗ್ಯತಾ ಪ್ರಮಾಣ ಪತ್ರ ಅಂದರೆ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ನಮ್ಮ ಕನ್ನಡನೇ ಸ್ವಲ್ಪ ದೊಡ್ಡದೇ ಇರುತ್ತೆ. ಸ್ನೇಹಿತರೆ, ಈಗ ನೋಡಿ, ಈಗ PUC ಆದ ನಂತರ ನಾವು ಒಂದು ವೃತ್ತಿಪರ ಶಿಕ್ಷಣಗಳನ್ನು, ಒಂದು ಕೋರ್ಸ್ಗಳನ್ನು ನಾವು ನೋಡೋದಾದ್ರೆ, ಒಂದು ಡಿಪ್ಲೊಮೊ ಒಂದು ಕೋರ್ಸನ್ನು ನಾವು ಆಯ್ಕೆ ಮಾಡಿಕೊಳ್ಬೋದು. ಡಿಪ್ಲೊಮೊ ಕೋರ್ಸ್ ಅಂದರೆ ಪಾಲಿಟೆಕ್ನಿಕ್ 3 ವರ್ಷ ಇರುತ್ತೆ. ಈ ಡಿಪ್ಲೊಮಾದಲ್ಲಿ ಯಾವ್ಯಾವ ಒಂದು
ನಾವು ಪಿ ಯು ಸಿಯಲ್ಲಿ ಸಬ್ಜೆಕ್ಟ್ ನೋಡಿದ್ವು ಅಲ್ವಾ, ಒಂದು ಪಿ ಯು ಸಿಯಲ್ಲಿ ನಾವು ಕಮ್ಯುನಿಕೇಷನ್ಸ್ ಅನ್ನು ನೋಡಿದ್ವಲ್ಲ, ಅದೇ ರೀತಿಯಾಗಿ ಒಂದು ಬ್ರಾಂಚಸ್ ಡಿಪ್ಲೊಮಾದಲ್ಲಿ ಶಾಖೆಗಳನ್ನು ನಾವು ನೋಡೋಣ. ಯಾವ್ಯಾವ ಒಂದು ಬ್ರಾಂಚಸ್ ಬರುತ್ತೆ ಅಂತಂದರೆ, ಒಂದು ಮೆಕ್ಯಾನಿಕಲ್ಲು, ಸಿವಿಲು, ನೆಕ್ಸ್ಟು ಕಂಪ್ಯೂಟರ್ ಮತ್ತು ಈ ಎಲೆಕ್ಟ್ರಿಕಲ್ ಅಂತೇಳಿ ಒಂದು ಬ್ರಾಂಚಸ್ ಬರುತ್ತೆ. ಇದು 3 ವರ್ಷಗಳ ಒಂದು ತರಬೇತಿಯ ಅವಧಿ ಆಗಿರುತ್ತೆ. ಈ ಒಂದು ಡಿಪ್ಲೊಮಾ ಆದ ನಂತರ ನೆಕ್ಸ್ಟ್ ಫ್ಯೂಚರಲ್ಲಿ ಯಾವ ರೀತಿ ಒಂದು ಬೆನಿಫಿಟ್ ಅವಕಾಶಗಳು ಇದಾವೆ ಡಿಪ್ಲೊಮಾ ಮಾಡಿದ್ರಿ ಅನ್ನೋದನ್ನು ನಾವು ನೋಡೋಣ. ನೆಕ್ಸ್ಟ್ ಡಿಪ್ಲೊಮಾ ಆದ ನಂತರ ಇಂಜಿನಿಯರಿಂಗ್ ಅನ್ನೋ ಒಂದು ಆಯ್ಕೆಯನ್ನು ಮಾಡ್ಕೊಳ್ಬೋದು. ನೆಕ್ಸ್ಟು ಒಂದು ಕಂಪನಿಗಳಲ್ಲಿ ಒಂದು ಜಾಬ್ ಮಾಡ್ಬೋದು. ನೆಕ್ಸ್ಟು ಒಂದು BEಗೆ ಲಿಟ್ರೇಚರ್ ಎಂಟ್ರಿ ಅಂದರೆ, ಒಂದು ಡಿಪ್ಲೊಮಾ ಆದ ನಂತರ ನಾವು ಎಕ್ಸಾಮ್ಸನ್ನು ಅಟೆಂಡ್ ಮಾಡಿಬಿಟ್ಟು ನಾವು ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ನಾವು ತಗೋಬೋದು. ನೆಕ್ಸ್ಟು ಸ್ನೇಹಿತರೆ, ಡಿಪ್ಲೊಮಾ ಆದ ನಂತರ ITI ಕೋರ್ಸ್ ಅನ್ನು ನಾವು ಕೂಡ ಒಂದು ತಗೋಬೋದು SSLC ಆದ ನಂತರ. ಅಂದರೆ ಸ್ನೇಹಿತರೆ ನೋಡ್ರಿ, ಇದು ITI ಅಂತಂದರೆ 6 ಮಂತು ಮತ್ತು ನೆಕ್ಸ್ಟು 2 ವರ್ಷ ಇರುತ್ತೆ. 6 ಮಂತು 2 ವರ್ಷ ಇರುತ್ತೆ. ನೀವು ಯಾವುದ್ಯಾವುದು ಒಂದು ಇದರಲ್ಲಿ ಕೂಡ ಒಂದು ಬ್ರಾಂಚಸ್ಸು ಬರ್ತವೆ. ನಿಮಗೆ ಯಾವುದು ಬೇಕೋ ಅದನ್ನು ಆಯ್ಕೆ ಮಾಡ್ಕೋಬೋದು. ಯಾವುದ್ಯಾವುದು ಬರುತ್ತೆ ಅಂತಂದರೆ, ಈ ಎಲೆಕ್ಟ್ರಿಕಲು, ಫಿಟ್ಟರು, ವೆಲ್ಡರು, ಮೆಕ್ಯಾನಿಕಲ್ ಬರುತ್ತೆ ITI ಇದರಲ್ಲಿ. ಇದು ITI ಈ ರೀತಿ ಒಂದು ಬ್ರಾಂಚ್ಗಳನ್ನು ನಿಮಗೆ ಆಸಕ್ತಿ ಯಾವುದಿರುತ್ತೋ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು. ನೆಕ್ಸ್ಟು ಸ್ನೇಹಿತರೆ, ಇದರಿಂದ ಒಂದು ITI ಇದರಿಂದ ಯಾವ ರೀತಿ ಒಂದು ಬೆನಿಫಿಟ್ ಆಗುತ್ತೆ ಫ್ಯೂಚರಲ್ಲಿ ಅನ್ನೋದನ್ನು ನಾವು ನೋಡೋದಾದರೆ, ಗೌರ್ಮೆಂಟು ಮತ್ತು ಪ್ರೈವೇಟ್ ಒಂದು ಕ್ಷೇತ್ರಗಳಲ್ಲಿ ನಾವು ಕೆಲಸಗಳನ್ನು ಮಾಡ್ಬೋದು. ನೆಕ್ಸ್ಟು ಒಂದು ಸ್ವಂತ ಒಂದು ಬಿಸ್ನೆಸ್ಸನ್ನು ಕೂಡ ಒಂದು ITI ಮಾಡಿದರೆ ನಂತರ ಮಾಡ್ಬೋದು. ನೆಕ್ಸ್ಟು 4ನೇದಾಗಿ ನೋಡೋದಾದರೆ, ನಾವು ಪ್ಯಾರಾಮೆಡಿಕಲ್ ಅಂತೇಳಿ ಹೇಳ್ತೀವಿ. ಸ್ನೇಹಿತರೆ, ಪ್ಯಾರಾಮೆಡಿಕಲಲ್ಲಿ ಯಾವ್ಯಾವ ಒಂದು ಸ್ಟ್ರೀಮ್ ಅಂದರೆ, ನಾವು ಯಾವ್ಯಾವ ಒಂದು ಬ್ರಾಂಚಸ್ ಅಂತೇಳಿ ಹೇಳಿದ್ವಲ್ಲ, ಅದೇ ರೀತಿಯಾಗಿ ಇದರಲ್ಲಿ ಯಾವ್ಯಾವ ಒಂದು ಸ್ಟ್ರೀಮ್ಸನ್ನು, ವಿಭಾಗಗಳನ್ನು ನಾವು ತಗೋಬೋದು, ನೋಡ್ಬೋದು ಅಂತಂದರೆ, ಪ್ಯಾರಾಮೆಡಿಕಲ್ ನರ್ಸಿಂಗು ಮತ್ತು ನೆಕ್ಸ್ಟು ಲ್ಯಾಬ್ ಟೆಕ್ನಿಷಿಯನು, ಎಕ್ಸ್ರೇ, ನೆಕ್ಸ್ಟು OT ಟೆಕ್ನಿಷಿಯನ್ ಅಂದರೆ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ ಅಂತ ಹೇಳ್ಬಿಟ್ಟು, ಈ ಪ್ಯಾರಾಮೆಡಿಕಲಲ್ಲಿ ನಾವು ಈ ಥರ ಒಂದು ವಿಭಾಗಗಳನ್ನು ನಾವು ಆಯ್ಕೆ ಮಾಡ್ಕೋಬಹುದು. ಸ್ನೇಹಿತರೆ, ಇದು ನೋಡಿ, ಪ್ಯಾರಾಮೆಡಿಕಲನ್ನು ತಗೊಂಡ್ರೆ ನಮಗೆ ಫ್ಯೂಚರಲ್ಲಿ ಯಾವ ರೀತಿ ಒಂದು ಅವಕಾಶಗಳು ಭವಿಷ್ಯದಲ್ಲಿ ಇರ್ತವೆ ಅನ್ನೋದನ್ನು ನಾವು ನೋಡೋದಾದರೆ, ಆಸ್ಪತ್ರೆ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಒಂದು ಜಾಬ್ಸ್ ಅಪರ್ಚುನಿಟೀಸ್ ಇರುತ್ತೆ. ಮತ್ತು ನೆಕ್ಸ್ಟ್ ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಒಂದು ಈ ಒಂದು ಕೋರ್ಸನ್ನು ತಗೊಂಡ್ರೆ ಅವರ ಭವಿಷ್ಯವನ್ನು ರೂಪಿಸ್ಕೋಬೋದು. ಯಾವುದು ಪ್ಯಾರಾಮೆಡಿಕಲನ್ನು ಒಂದು ತಗೊಂಡ್ರೆ. ಇವು ವೃತ್ತಿಪರ ಒಂದು ಕೋರ್ಸ್ಗಳು. ನೆಕ್ಸ್ಟ್ ಇನ್ನು ಯಾವ ಕೋರ್ಸ್ಗಳು ಬರ್ತವೆ ಅನ್ನೋದನ್ನು ನಾವು ನೋಡೋಣ. ಸ್ನೇಹಿತರೆ, ಈಗ ವೃತ್ತಿಪರ ಕೋರ್ಸ್ಗಳು ಆದ ನಂತರ ಈಗ ನಾವು ಕಂಪ್ಯೂಟರ್ ಕೋರ್ಸ್ಗಳನ್ನು ನಾವು ನೋಡೋಣ. SSLC ಆದ ನಂತರ ಕಂಪ್ಯೂಟರ್ನಲ್ಲಿ ಯಾವ್ಯಾವ ಕೋರ್ಸ್ಗಳನ್ನು ನಾವು ತಗೋಬಹುದು ಅಂತ ಹೇಳಿಬಿಟ್ಟು, ಕಂಪ್ಯೂಟರ್ ಕೋರ್ಸ್ಗಳು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂದರೆ DCA ಅಂತ ನಾವು ಹೇಳ್ಬೋದು. ಈ ಒಂದು ಕೋರ್ಸನ್ನು ನಾವು ತಗೋಬಹುದು. ಮತ್ತು ಕಂಪ್ಯೂಟರ್ನಲ್ಲಿ ಟ್ಯಾಲಿ, ವೆಬ್ ಡಿಸೈನಿಂಗ್ ಮತ್ತು ಗ್ರಾಫಿಕ್ ಡಿಸೈನ್ ಮತ್ತು ಪ್ರೋಗ್ರಾಮಿಂಗ್, ಜಾವಾ ಅಂತ ಸಾಫ್ಟ್ವೇರ್ ಒಂದು ಕೋರ್ಸ್ಗಳನ್ನು ಕೂಡ ನಾವು ಆಯ್ಕೆಯನ್ನು ಮಾಡ್ಕೋಬೋದು. ಈ ಒಂದು ಕೋರ್ಸ್ಗಳನ್ನು ಮಾಡಿದರೆ ಒಂದು ಏನು ಇದರ ಅವಕಾಶಗಳು ಮತ್ತು ಅನ್ನೋದನ್ನು ನಾವು ನೋಡೋದಾದರೆ, ಕಡಿಮೆ ಅವಧಿಯಲ್ಲಿ ಒಂದು ಉದ್ಯೋಗಗಳನ್ನು ಬಯಸ್ತಕ್ಕಂಥವ್ರಿಗೆ ಈ ಒಂದು ಕೋರ್ಸ್ಗಳು ಉತ್ತಮ ಅಂತ ನಾವು ಹೇಳ್ಬೋದು. ನೆಕ್ಸ್ಟು ಕಂಪ್ಯೂಟರ್ನಲ್ಲಿ ಕ್ರಿಯೇಟಿವ್ ಮತ್ತು ವೃತ್ತಿಪರ ಕೋರ್ಸ್ಗಳು ಅಂತಂದರೆ, ಸ್ನೇಹಿತರೆ, ಒಂದು ಟ್ಯಾಲೆಂಟ್, ಒಂದು ಕಂಪ್ಯೂಟರ್ನಲ್ಲಿ ಪ್ರತಿಭೆಯನ್ನು ತೋರಿಸ್ತಕ್ಕಂಥವ್ರಿಗೆ ಈ ಒಂದು ಕ್ರಿಯೇಟಿವ್ ಮತ್ತು ವೃತ್ತಿಪರ ಕೋರ್ಸ್ಗಳು ಅನುಕೂಲ ಆಗ್ತವೆ. ಕ್ರಿಯೇಟಿವ್ ಅಂತಂದರೆ ಒಂದು ಸಾಫ್ಟ್ವೇರ್ನಲ್ಲಿ ಅಪ್ಲಿಕೇಶನ್ಸನ್ನು ಕಂಡುಹಿಡಿಯುವಂಥದ್ದು, ನೆಕ್ಸ್ಟ್ ಒಂದು ಆ್ಯಪನ್ನು ಕಂಡುಹಿಡಿಯುವಂಥದ್ದು, ನೆಕ್ಸ್ಟ್ ಒಂದು ಕೋಡಿಂಗ್ ಸಾಫ್ಟ್ವೇರ್, ಇನ್ನೂ ಈ ಥರ ಎಲ್ಲ ಸಾಫ್ಟ್ವೇರ್ ಒಂದು ಜಾಬ್ಗಳಿಗೆ ಒಂದು ಅವಕಾಶಗಳು ಈ ಒಂದು ಕೋರ್ಸ್ಗಳು ಅವಕಾಶ ಮಾಡಿಕೊಡ್ತವೆ. ಅವು ಯಾವ್ಯಾವು ಅನ್ನೋದನ್ನು ನೋಡೋಣ. ಆ್ಯನಿಮೇಷನ್ಸ್ ನೋಡಿ, ಈಗಿನ ಜನ್ರೇಷನ್ಲಿ ಎಲ್ಲರೂ ಕೂಡ ಒಂದು ಸಾಫ್ಟ್ವೇರಲ್ಲಿ ಬಯಸ್ತಕ್ಕಂಥದ್ದು ಆ್ಯನಿಮೇಷನ್ಸ್. ಮತ್ತು ನೆಕ್ಸ್ಟು ಫಿಲ್ಮ್ ಎಡಿಟಿಂಗ್, ನೆಕ್ಸ್ಟ್ ಫೋಟೋಗ್ರಫಿ,
ಫ್ಯಾಷನ್ ಡಿಸೈನಿಂಗ್, ಇಂಟೀರಿಯರ್ ಡಿಸೈನಿಂಗ್, ಹೋಟೆಲ್ ಮ್ಯಾನೇಜ್ಮೆಂಟ್, ಈ ಥರ ಒಂದು ಕಂಪ್ಯೂಟರ್ ಒಂದು ಕೋರ್ಸ್ಗಳನ್ನು ನಾವು ನೋಡ್ಬೋದು ಸ್ನೇಹಿತರೆ. ಈ ಒಂದು ಕೋರ್ಸುಗಳನ್ನು ಮಾಡ್ತಕ್ಕಂಥವ್ರು ಅತಿ ಬೇಗ ಒಂದು ಕಡಿಮೆ ಅವಧಿಯಲ್ಲಿ ಅಂದರೆ 6 ಮಂತಿಂದ ಹಿಡಿದು 1 ಇಯರ್ 2 ಇಯರ್ಸ್ ಈ ಥರ ಒಂದು ಸಾಫ್ಟ್ವೇರ್ ಒಂದು ಕೋರ್ಸ್ಗಳು ಇರ್ತವೆ. ನಿಮಗೆ ಯಾವುದು ನಿಮ್ಮ ಆಸಕ್ತಿಗೆ ತಕ್ಕಂಥ ಕಂಪ್ಯೂಟರ್ನಲ್ಲಿ ಈ ಥರ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಬೋದು. ಓಕೆ ಸ್ನೇಹಿತರೆ, ಪೋಷಕರೇ, ಈಗ ನಾವು SSLC ಆದ ನಂತರ ನಿಮ್ಮ ಮಕ್ಕಳು ವಿದ್ಯಾರ್ಥಿಗಳು ಯಾವ ರೀತಿಯ ಒಂದು 10ನೇ ತರಗತಿ ಮುಗಿದ ನಂತರ ಯಾವ ರೀತಿಯ ಕೋರ್ಸ್ಗಳನ್ನು ನಾವು ತಗೋಬೇಕು ಅನ್ನೋದನ್ನು ನಾವು ಈಗ ನೋಡಿದ್ವಿ ಅಲ್ವಾ ಸ್ನೇಹಿತರೆ. ನಾವು ಯಾವ ಕೋರ್ಸ್ಗಳನ್ನು ತಗೊಂಡ್ರೆ ಬೆಟ್ರು ಅನ್ನೋದಕ್ಕಿಂತ ಮುಂಚಿತವಾಗಿ ನಾವು ಕೆಲವೊಂದು ಅಂಶಗಳನ್ನು, ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಆ ಒಂದು ಅಂಶಗಳು, ಪಾಯಿಂಟ್ಸ್ಗಳು ಯಾವುವು ಅನ್ನೋದನ್ನು ನಾವು ನೋಡೋಣ ಸ್ನೇಹಿತರೆ. ಮೊಟ್ಟ ಮೊದಲನೆಯದಾಗಿ ನಿಮ್ಮ ಆಸಕ್ತಿಗೆ ತಕ್ಕಂತೆ ನೀವು ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಅಂದರೆ ನಿಮಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಯಾವ ಕ್ಷೇತ್ರದಲ್ಲಿ ನಿಮಗೆ ಓದೋಕ್ಕೆ ಆಸಕ್ತಿ ಇದೆ ಅನ್ನೋದನ್ನು ನೀವು ಅದ್ರ ಮೇಲೆ ಒಂದು ಕೋರ್ಸ್ಗಳನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ನೇಹಿತರೆ, ಭವಿಷ್ಯದಲ್ಲಿ ಯಾವ ಕ್ಷೇತ್ರದಲ್ಲಿ ನಿಮಗೆ ಕೆಲಸ ಮಾಡೋಕ್ಕೆ ಆಸಕ್ತಿ ಇರುತ್ತೆ, ಅಂದರೆ ನಿಮಗೆ ಭವಿಷ್ಯದಲ್ಲಿ ಯಾವ ಕ್ಷೇತ್ರದಲ್ಲಿ ನಿಮಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ ಅಂದರೆ ಟೆಕ್ನಿಕಲ್ ಫೀಲ್ಡ್ ಅಥವಾ ನಾನ್ ಟೆಕ್ನಿಕಲ್ ಫೀಲ್ಡ್, ಈ ಥರ ಒಂದು ನಿಮಗೆ ಇಂಟ್ರೆಸ್ಟ್ ಇರ್ತಕ್ಕಂಥ ಒಂದು ಫೀಲ್ಡನ್ನು ನೀವು ಜಾಬ್ ಮಾಡ್ತಕ್ಕಂಥ ಫೀಲ್ಡನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ನೀವು ಅಭ್ಯರ್ಥಿ ಮತ್ತು ಮನೆಯ ಹಣಕಾಸಿನ ಒಂದು ಸ್ಥಿತಿಯನ್ನು ನೋಡ್ಕೋಬೇಕಾಗುತ್ತೆ. ನೀವು ಯಾವುದೇ ಒಂದು ಕೋರ್ಸನ್ನು ತಗೋಬೇಕು ಅಂದರೂ ಕೂಡ ಅಷ್ಟೇ, ನೀವು ಅಬ್ಸರ್ವ್ ಮಾಡ್ತಕ್ಕಂಥದ್ದು, ನೀವು ಗಮನದಲ್ಲಿ ಇಟ್ಕೋಬೇಕಾಗಿರೋ ಒಂದು ಆಸಕ್ತಿ ಏನು ಅಂತಂದರೆ ಅಂದರೆ ನಿಮ್ಮ ಮನೆಯಲ್ಲಿ ಹೆಂಗೆ ಇದೆ, ಹಣಕಾಸಿನ ಒಂದು ಪರಿಸ್ಥಿತಿ ಹೆಂಗೆ ಇದೆ ಅನ್ನೋದನ್ನು ಗಮನದಲ್ಲಿ ಇಟ್ಕೋಬೇಕು. ಅಂತಂದರೆ ಹೇಳಬೇಕಂತಂದರೆ ಕೆಲವೊಬ್ಬರಿಗೆ ಸೈನ್ಸ್ ಮಾಡೋದು ತುಂಬ ಇಷ್ಟ ಇರುತ್ತೆ. ಸೈನ್ಸ್ ಆದ ನಂತರ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಫೀಲ್ಡು ಈ ಥರ ಮಾಡೋಕ್ಕೆ ಆಗೋದಿಲ್ಲ. ಇಂಥ ಒಂದು ಪರಿಸ್ಥಿತಿಗಳನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟು ಉದ್ಯೋಗ ಅವಕಾಶ ಸ್ನೇಹಿತರೆ, ಈಗಿನ ಒಂದು ಎಜುಕೇಷನು ಹೆಂಗಿದೆ ಅಂತಂದರೆ ಸಿಕ್ಕಾಪಟ್ಟೆ ಒಂದು ಕಾಂಪಿಟೇಷನ್ ಇದೆ. ಅದಕ್ಕೋಸ್ಕರ ಉದ್ಯೋಗ ಅವಕಾಶಗಳು ಹೆಂಗೆ ಇದ್ದಾವೆ, ಯಾವ ಫೀಲ್ಡಲ್ಲಿ ಇದ್ದಾವೆ, ಯಾವ ಕ್ಷೇತ್ರದಲ್ಲಿ ಇದ್ದಾವೆ ಅನ್ನೋದನ್ನು ನೀವು ನೋಡಿಬಿಟ್ಟು ಸರಿಯಾದ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆ ಅಂತಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಮತ್ತು ಪೋಷಕರ ಕನಸು ಕೂಡ ಓದಿದ ನಂತರ ಜಾಬನ್ನು ತಗೊಳ್ಳುವಂಥದ್ದು ಆಗಿರುತ್ತೆ. ಅದಕ್ಕೋಸ್ಕರ ಉದ್ಯೋಗ ಅವಕಾಶದ ಬಗ್ಗೆ ಕೂಡ ಒಂದು ಗಮನದಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ಸ್ನೇಹಿತರೆ, ವಿದ್ಯಾರ್ಥಿಗಳ ಆಸಕ್ತಿ ನೋಡೋದಾದರೆ ನಾವು PUCಯಲ್ಲಿ PCMB ಅನ್ನು ತಗೊಂಡ್ರೆ ನೀಟ್ ಎಕ್ಸಾಮನ್ನು ಬರೀಬೇಕಾಗುತ್ತೆ. ನೆಕ್ಸ್ಟು ಡಾಕ್ಟರು ಅಥವಾ ನರ್ಸಿಂಗು, ಈ ಇಂಜಿನಿಯರ್ ತಗೊಂಡ್ರೆ ಸಬ್ಜೆಕ್ಟ್ ಯಾವ್ದು ತಗೋಬೇಕು, PUCಯಲ್ಲಿ PCM ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಈ ಥರ ಒಂದು ತಗೋಬೇಕಾಗುತ್ತೆ. ನೆಕ್ಸ್ಟ್ ಅವರು ಇಂಜಿನಿಯರ್ ಮಾಡೋಕ್ಕೆ ಒಂದು ಆಸಕ್ತಿ ಇರ್ತಕ್ಕಂಥವ್ರು CET ಎಕ್ಸಾಮನ್ನು ಬರೆದ್ಬಿಟ್ಟು ನೆಕ್ಸ್ಟು ಇಂಜಿನಿಯರಿಂಗನ್ನು ಒಂದು ಆಯ್ಕೆ ಮಾಡ್ಕೋಬೋದು. ನೆಕ್ಸ್ಟು ನಾನು ವ್ಯಾಪಾರ ಮಾಡಬೇಕು ಅನ್ನೋರು ಏನು ತಗೋಬೇಕು ಅಂದರೆ ಕಾಮರ್ಸ್ ಆದ ನಂತರ BCom, CA, MBA ಈ ಥರ ಒಂದು ತಗೋಬೋದು. ಅಂದರೆ ಬಿಸ್ನೆಸ್ ಮಾಡ್ತಕ್ಕಂಥವ್ರು. ಇಲ್ಲ ನಾನು ಟೆಕ್ನಿಕಲ್ ಫೀಲ್ಡ್ಗೆ ಹೋಗಬೇಕು, ತಾಂತ್ರಿಕ ಕ್ಷೇತ್ರದಲ್ಲಿ ನನಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ, ಸಾಫ್ಟ್ವೇರು ಇದರಲ್ಲಿ ನಾವು ಕೆಲಸ ಮಾಡಬೇಕು ಅಂತಂದರೆ ITI, ಡಿಪ್ಲೊಮೊ, ಟೆಕ್ನಿಷಿಯನು, ಇಂಜಿನಿಯರಿಂಗ್ ಈ ಥರ ಒಂದು ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ಬೋದು ಸ್ನೇಹಿತರೆ. ಇನ್ನು ಯಾವ್ಯಾವ ಒಂದು ಟೆಕ್ನಿಕಲ್ ನಾನ್ ಟೆಕ್ನಿಕಲು ವೃತ್ತಿಪರ ಕೋರ್ಸ್ಗಳು ಇದ್ದಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ನಾನು ಅನ್ಕೋತೀನಿ ಸ್ನೇಹಿತರೆ. ಜೈ ಹಿಂದ್.